ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮೂಲ್ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಇವತ್ತು ಸಂಡೇ ಐತ್ರಿ, ಸ್ಪೆಷಲ್ ನಮ್ಮ ಮನೆಯೊಳಗೆ ದೋಸೆ ಮಾಡ್ಯಾರ. ಆ್ಯಕ್ಚುಲಿ ದೋಸೆ ಮೊನ್ನೆ ಮಾಡಿದ್ದು ಅದು ಹಿಟ್ಟು ಉಳಿದಿತ್ತು ಅಂತ ಹೇಳಿ ಇವತ್ತು ಮಾಡ್ಲಿಕ್ಕತ್ತೀವಿ. ಆ್ಯಂಡ್ ಏನೇ ಹೇಳ್ರಿ, ದೋಸೆ ಅಂದ್ರೆ ನಮ್ಮ ಮನ್ಯಾಗ ಮಸ್ತ್ ಆಗ್ತಾವ್ರಿ. ಕರಿವಿಲ್ಲ ಚೆನ್ನಿ ಕರ್ರೆ ಹೇಳ್ತೀನಿ ರೀ, ಇಷ್ಟು ಕ್ರಿಸ್ಪಿ ಆಗ್ತಾವೆ ನಮ್ಮ ದೋಸೆ ಹೇಳ್ತೀನಿ. ಆ್ಯಕ್ಚುಲಿ ಅದು ನಾ ಮಾಡಿದ ದೋಸೆ ಅಲ್ರಿ, ಅಜ್ಜಿಯರ್ ಮಾಡಿದ ದೋಸೆ ಅಂತೂ ಹೇಳಬೇಡ್ರಿ, ಅಷ್ಟು ಮಸ್ತ್ ಆಗ್ತಾವೆ ದೋಸೆ, ಕ್ರಿಸ್ಪಿ. ಬೇಕಾದ್ರೆ ನಾವು ತಿನ್ನೋ ಮುಂಚೆಗೆ ನೋಡ್ರಿ ಹ್ಯಾಂಗೆ ಕುಚುಕ್ ಕುಡುಕ್ ಅಂತಾವೆ, ಕ್ರಿಸ್ಪಿ ಇರ್ತಾವೆ, ಫುಲ್ಲು ಕ್ರಿಸ್ಪಿ ಇರ್ತಾವೆ. ಆ್ಯಂಡ್ ಬರೋಬ್ಬರಿ ಹಾಕಿರ್ತಾರ ಅವ್ರು, ಅಳತಿ ಗಿಳತಿ ಎಲ್ಲ ಮಸ್ತಾಗಿರ್ತೈತೆ. ನನಗಂತೂ ಭಾಳ ಇಷ್ಟ ರೀ. ಒಂದು 10-20 ಕೊಡ್ರಿ, 10-20 ತಿನ್ನೋ ದೋಸೆ. ಹೇಳಿ ಮಾಡಿದ ಸಿದ್ದೈತ್ರಿ ನೋಡ್ರಿ. 3 ಗಂಟೆ ಆಯ್ತು, ಈಗ ಬಂದಾನ. ಯಾವಾಗ ಹೇಳಾನ 2 ಗಂಟೆಗೆ ಹೋಗುನು ಡಾಬಾಕ್ ಊಟಕ್ಕೆ ಅಂತ ಹೇಳಿ. ಆ್ಯಕ್ಚುಲಿ ಡಾಬಾಕ್ ಊಟಕ್ಕೆ ಎದಕ್ಕೆ ಹೊಂಟೀವಿ ಅಂತಂದ್ರೆ, ನಾವು ಮೊನ್ನೆ ನ್ಯೂ ಇಯರ್ಗೆ ನಾವು ಕೆಲವೊಂದಿಷ್ಟು ಗೇಮ್ ಆಡಿದ್ವಲ್ರಿ, ಅದ್ರೊಳಗೆ ಗೆದ್ದಾರವ್ರು. ಸೊ ಹಾಗಾಗಿ ಅಷ್ಟ್ರಿಗೆ ಪಾರ್ಟಿ ಕೊಡಿಸ್ದಂಗಾಗುತ್ತೆ ಮತ್ತು ಗಿಫ್ಟ್ ಕೊಟ್ಟಂಗಾಗುತ್ತೆ. ಅಂದರೆ ಗಿಫ್ಟ್ ಕೊಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಒಂದು ಡಿನ್ನರ್ ಅರೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಅವಾಗ ಏನೇನೋ ನೆಲವರು ಬಂದುಬಿಟ್ಟಿದ್ದು, ಅದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತು ಎಲ್ಲರಿಗೂ ಟೈಮ್ ಸಿಕ್ಕೈತಿ. ಎಲ್ಲರೂ ಸ್ಕೂಲು ಕಾಲೇಜ್ ಅಂತ ಹೇಳಿ ಮಧ್ಯಾಹ್ನ ಹೋಗೋಕ್ಕಾಗೋದಿಲ್ಲ, ಕೂಡೋದಿಲ್ಲ. ಮತ್ತು ಈವ್ನಿಂಗ್ ಬರ್ತಾರೆ ಎಲ್ಲರೂ. ಸೊ ಹಾಗಾಗಿ ಇವತ್ತು ಸಂಡೇ ಅಲ್ರಿ, ಎಲ್ಲರೂ ಸೂಟಿ ಇರ್ತೈತೆ ಅಂತ ಹೇಳಿ ಅದಕ್ಕೆ ಇವತ್ತು ಹೊಂಟೀವಿ. ರಾತ್ರಿ ಹೋಗ್ಬೇಕಂತ ಮಾಡಿದ್ವಿ. ಆ್ಯಕ್ಚುಲಿ ರಾತ್ರಿ ಅಲ್ಲೆಲ್ಲ ಕುಡ್ಕೊಂಡು ಬಂದಿರ್ತಾರೆ, ಹಾಗಾಗಿ ನಾವು ಮಧ್ಯಾಹ್ನ ಊಟಕ್ಕೆ ಹೊಂಟೀವಿ ಇವತ್ತು. ನಮ್ಮ ಮನೆಯೊಳಗೆ ಇವತ್ತು ಹೋಳ್ಗೆ ಮಾಡ್ಲಿಕ್ಕತ್ತಾರಿ, ಶೇಂಗಾದ ಹೋಳ್ಗೆ ತೋರಿಸ್ತೀನಿ ಅಂದರಿ. ನಾನು ಪಾಪ ಅಜ್ಜಿಯರಿಗೆ ಹೆಲ್ಪ್ ಮಾಡ್ಬೇಕಂತ ನಾವು ಮಾಡೀನಿ. ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಾನೆ, ಇವತ್ತೇ ಹೋಗೋದು. ನೋಡ್ರಿ ಇಲ್ಲಿ ಶೇಂಗಾದ ಹೋಳ್ಗೆ ಮಾಡ್ಲಿಕ್ಕತ್ತಾರ ಅಜ್ಜಿಯರು. ಅಷ್ಟು ತಯಾರು ಮಾಡ್ಕೊಂಡು ಇಟ್ಕೊಳಕತ್ತಾರ. ಹಿಂಥರ ಗುಂಡು. ಆಮೇಲೆ ಇಕ್ಕಟ್ಟು ಲಟ್ಟಿಸಿ ಈ ಕಡೆ ಇಲ್ಲಿ ಬೇಯಿಸ್ತಾರೆ. ಆ ಟನ್ನುಗ್ಲೆ ಬರ್ತೀವಿ ಆಡ್ರಿ ಇಜ್ರಿ, ನೀವು ಮಾಡೋಕ್ಲೆ ಇನ್ನೂ ಅರ್ಧ ಹಿಟ್ಟು ಉಳಿತೈತೆ ರೀ. ಹಾಂ ರೀ, ಅರ್ಧ ಆಗಿತ್ತು. ಸಾರಿ ರೀ, ಲೇಟ್ ಆಯ್ತು. ಏನು ಮಾಡತ್ತಿದ್ರಿಪ್ಪ ಇಟ್ಟು ತನ ಒಂದು ಮುಂಜಾನೆ? ಮತ್ತೆ ಗಾಡಿ ಇರ್ಲಿಲ್ಲ, ಪ್ರವೀಣ್ ಮತ್ತೆ ಮನೆ ಮಟ್ಟ ಬಿಟ್ಟು ಬಂದು ಮತ್ತೆ ಬರ್ಬೇಕಾಗ್ತದೆ. ಅಲ್ಲಿ ಮಠ ಹೋಗಿದ್ದಾನೆ ಈಗ. ಓಕೆ, ನಂಗೆ ಗೊತ್ತಾತ್ರಿ ಅವ್ರ ಫ್ರೆಂಡಿಗೆ ಬಿಡಾಕ ಅಲ್ಲಿ ಮಠ ಹೋಗಿ. ಬೈಕ್ ತಗೊಂಡಿರಿ, ನಂದು ಬೈಕ್ ಅದು ಮುಂದೆ ಜಾಮ್ ಆಗೈತೆ ಡಿಸ್ಕ್ ಬ್ರೇಕ್. ಅದಕ್ಕೆ ಅಲ್ಲಿ ಮಠ ಹೋಗ್ಬೇಕಲ್ಲ, ಅಲ್ಲಿ ಆಟೋ ಸಿಗೋದಿಲ್ಲ. ಹೋಗ್ಬೇಕಾದ್ರೆ ಆಟೋ ಸಿಗ್ತಾವ್ರಿ, ಬರ್ಬೇಕಾದ್ರೆ ಆಟೋ ಸಿಗೋದಿಲ್ಲ. ಹಂಗೆ ಗಾಯ್ಸ್ ಅನ್ನೊಂದು ಔಟ್ಫಿಟ್ ನೋಡ್ರಿ. ನೋಡ್ರಿ ಅನ್ನೊಂದು ಔಟ್ಫಿಟ್ ನೋಡ್ರಿ. ಹೇಳ್ರಿ ಪಟ್ಟ ತಗೊಂಬ್ರಿ, ಗಿಚ್ಚಡಿ ಹೇಳ್ರಿಪ್ಪ. ಹೌದಿಲ್ರಿ, ಮಸ್ತ್ ರೆಡಿ ಆಗಿನಿಲ್ರಿ. ನಿನ್ನೆ ಅದು ಜುಡಿಯೋದಾಗ ಟಾಪ್ ತೊಗೊಂಡಿದ್ನಲ್ರಿ, ಅದ್ನೇ ಜೀನ್ಸ್ ಹಾಕೇನಿ. ನಿನ್ನೆ ಜುಡಿಯೋಕೆ ಹೋಗಿದ್ವಲ್ರಿ, ಅಲ್ಲಿ ತೊಗೊಂಡಿದ್ದೆ ಟಾಪ್. ಸೊ ಹಂಗಾಗಿ ಇದನ್ನೇ ವೇರ್ ಮಾಡಿದೆ ಈಗ. ನೋಡ ಹಂಗೆ ಪಿಂಕು ಬರಂಗಿಲ್ಲ. ಪಿಂಕು ಅವ್ರ ಫ್ರೆಂಡ್ ಪಾರ್ಟಿಗೆ ಹೋಗ್ಯಾಳ. ಅಕ್ಕಿ ಹೋಟೆಲ್ದಾಗ ಊಟ ಮಾಡ್ತಾಳ. ಅಕ್ಕಿ ಏನೋ ಅಲ್ಲಿ ಎಲ್ಲೇ ಹೋಟೆಲ್ಗೆ ಹೋಗ್ಯಾಳ. ಈಗಿನ ನಮ್ಮ ತಂಗಿ ನಾವು ಅಷ್ಟೇ, 4 ಜನ ರೀ. ನೀನು, ಪಿಂಟು, ಅಚ್ಚು, ನಾನು. ಅಯ್ಯೋ, ಪಿಂಕು ಪಾರ್ಟಿ ಮಾಡಕ್ ಹೋಗ್ಯಾಳ ಅಕ್ಕಿ ಅವ್ರ ಫ್ರೆಂಡ್ ಜೊತೆ. ಯಾಕಂದ್ರ ಬಿಡ ನಾವು ಹೋಗೋಣ ಡಾಬಾಕ್ ಅಂದ್ವಿ. ಇಲ್ವಾ, ಇದು ಲಾಸ್ಟ್ ಇಯರ್ ಐತಿ ನಮ್ಮ 10th. ಅವ್ರ ಹುಡುಗಿಯಾರ ಎಲ್ಲರೂ ಬೈಲಿಕ್ಕತ್ರ ಬಾಲೆ, ಇದೊಂದು ಲಾಸ್ಟ್ ಇಯರ್ ಐತಿ, ಮತ್ತೆ ಎಲ್ಲಿ ಸಿಗ್ತೀವಿಲ್ಲ, ಹೋಗಿ ಊಟ ಮಾಡ್ಕೊಂಬರೋಣ ಹೋಗಿ ಅಂತಂದ್ರೆ. ಸೊ ಹಾಗಾಗಿ ಹೋಗ್ಯಾಡ್ರಿ, ನಾ ಬರೋದಿಲ್ಲ ಅಂತ ಹೇಳಿ ಬಂದಿದ್ಲಕ್ಕಿ. ನಾನು ನಮ್ಮ ಜೊತೆನ ಬರ್ತಾಳೆ ಅಂದ್ಕೊಂಡಿದ್ದೆ, ರೆಡಿ ಗಿಡಿ ಆಗಿ ಬಂದಿದ್ಲು. ಆಮೇಲೆ ಇಲ್ಲ, ನಾನು ನಿಮ್ಮ ಜೊತೆ ಬರಂಗಿಲ್ಲ, ನಮ್ಮ ಫ್ರೆಂಡ್ ಜೊತೆ ಹೋಗ್ತೀನಿ ನಾ ಊಟಕ್ಕೆ ಅಂತ ಹೇಳಿ ಹೋಗಿ ಬಾ ಅಂತಾನೆ. ಮತ್ತೆ ಇದೊಂದು ಲಾಸ್ಟ್ ಇಯರ್ ಐತಲ್ರಿ ಈಗಿಂದ. ಸೊ ಹಾಗಾಗಿ ಮತ್ತೆ ಸಿಗ್ಬೇಕಲ್ಲ, ಸ್ಟ್ಯಾಂಡಪ್ ಮಾಡಕ್ಕೆ ಹೋಗ್ಯಾರ ಅವ್ರು. 10th ಸ್ಟ್ಯಾಂಡಪ್ ಮಾಡ್ತಾರ. ನಾವು ಬಂದು ಎಷ್ಟು ತನ 10 ಮಿನಿಟ್ ಹೊರಗೆ 2 ಆತು ಟೈಮ್. ನೋಡ್ರಿ 15 ನಿಮಿಷ 20 ನಿಮಿಷ ಆತಿ ಹೊರಗೆ ಬಂದಿತಿ, ಇನ್ನೂ ಬರಕ್ಕೆ ರೆಡಿಲ್ಲ. ಇವತ್ತು ಮಾಡ್ತೀರಿ ನಾವು ನೋಡ್ರಿ ಇಲ್ಲಿ ಆನ ಮನೆ ಗಿಡಕ್ಕೆ ಐತದ, ಇಂಥ ಗಿಡಕ್ಕೆ ಗಾಡಿ ಮ್ಯಾಗ ಕೂತ್ ಹೊಂಟೀವ್ರಿ ನಾವು. ನೋಡ್ರಿ ಇಂಥ ಟೈಮ್ ಎಲ್ಲ ಕಾರ್ ಇರ್ಬೇಕು ಅನ್ಸತ್ತೆ. ಯಾಕಂದ್ರೆ ಅವ್ರು ಅದರ ಅಲ್ಲಿ ಹಿಂದೆ, ನಾವು ಅದೇವಿ ಇಲ್ಲಿ. ಇರಲಿ ಸಣ್ಣದಾಗಿ ಹೋಗೋಣ ತಕ್ಕಿ ಭಾಳ ಸೊಕಾಸ್ ಹೊಡ್ಯಾಕತ್ತವ ಗಾಡಿ. ಕಾರ್ ಇದ್ರೆ ಚಲೋ ಆಗತ್ತೆ ಎಲ್ಲ ಬಿಟ್ಟೆ ಎಲ್ಲರೂ ಒಂದು ಹೋಗೋಕ್ಕಾಗತ್ತೆ. ನೋಡೋಬ್ರಿ ಯಾವಾಗ ತೊಗೊಳೋದ್ರ ಗ್ಯಾರಂಟಿ ಯಾವಾಗ ಗೊತ್ತಿಲ್ಲ. ಏನು ಎಟ್ಟು ಗಾಡಿ ಸ್ಲೋ ಹೊಡಿತೀವ ಯಪ್ಪ, ಹೊಟ್ಟೆ ಇಟ್ಕೆಟ್ಟು ಹುಷಾರಾಗತ್ತೈತ್ರಿ. ಹತ್ತು ನಿಮಗೆ ಈಗ ಬಟ್ಟೆ ಹತ್ತೆ ಅಲ್ಲತ್ತಿಲ್ಲ ಇದ ನೋಡ್ರಿ ದಾಬಾ. ಏನ್ರಿ ಒಟ್ಟು ಒಂದು ಊರ್ ಬಿಟ್ಟು ಒಂದು ಊರಿಗೆ ಬಂದೆ ಗೊತ್ತ್ರಿ? ಅರಿಕೇರಿ ಅಂತದ. ಅರ್ಕೆರಿ ಒಂದು ಊರ್ ಬಿಟ್ಟು ಒಂದು ಊರಿಗೆ ಬಂದೆ ನೋಡ್ರಿ. ಈಗ ನಾವು ಊಟ ತಿನ್ಲಿಕ್ಕೆ ಇವನ್ ಸಂಬಂಧ್ರಿ ನಮ್ಮ ತಮ್ಮನ ಒಂದಪ್ಪ ನಾ ಹೇಳಿನ್ರಿ ಪಾರ್ಟಿ ಕೊಡಿಸ್ತಂತೆ. ಈಗ ಹೋಗುದ್ರಿ ಒಳಗೆ ಡಾಬಾಕ್. ಯಾಕೆ ಹೊಂಟ್ಲ ಬಂದೆ ನೋಡ್ರಿ, ರಾಜ ದಾಬಾ ಫೇಮಸ್ ಐತ್ರಿಪ್ಪ.
ಲಾಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲೆಲ್ಲ ಓಪನ್ ಇತ್ತು ಬಟ್ ಈಗೆಲ್ಲ ಬಂದ್ ಮಾಡ್ರಿ ಒಳಗೆ ಹೋಗ್ಬೇಕು ಅನ್ಸತ್ತೆ ಒಳಗೆ ಹೋಗೋಣ ರೀ ಡಾಬಾಕ ಕರ್ಕೊಂಬಂದ ಇಲ್ಲಿ ಏನೋ ಫೇಮಸ್ ಐತಂತ ಡಾಬಾಕ ಒಂದು ಊರು ಬಿಟ್ಟು ಒಂದು ಊರಿಗೆ ಕರ್ಕೊಂಬಂದನ್ರಿ ಡಾಬಾಕ ಅದ ಮಜಾ ಬಂದ ಅವಾಗ ಫ್ರೆಂಡ್ಸ್ ಬರ್ತಾರಲ್ರಿ ಹಾಗಾಗಿ ಆ್ಯಕ್ಚುಲಿ ಇನ್ನೂ ಮಜಾ ಬರ್ತೈತೆ ಅಲ್ಲ ಫ್ರೆಂಡ್ಸ್ ಬರ್ತಾರಲ್ಲ ಅದಕ್ಕೆ ಅವರಿಗೆ ಏನದು ಅಲ್ಲ ಒಳ್ಳೆ ಫುಡ್ ಸಿಗ್ತೈತಂತ ಫ್ರೆಂಡ್ಸ್ ಬಂದಾಗ ಹಿಂಗೆಲ್ಲ ನಮ್ಮಲ್ಲಂದ್ರೂ ಚಲೋ ಅನ್ಸುತ್ತೆ ಫ್ಯಾಮಿಲಿ ಕರ್ಕೊಂಡು ಬರಕ್ಕೆ ಚಲೋ ಹೌದಿಲ್ಲ ಫ್ಯಾಮಿಲಿನೂ ಬರ್ತಾವೆ ನೋಡಿಲ್ಲ ಅದೇ ಫ್ಯಾಮಿಲಿ ಒಳಗೆ ಕೂತಾರ್ರಿ ಹಾಗೆಲ್ಲ ತೋರಿಸಿದ್ವಿ ನಾವು ಒಂದಟ್ಟೆ ನಾವು ತೋರಿಸ್ತೀವಿ ಅವರಿಬ್ರು ಅಲ್ಲಿ ಕೂತಾರ ವೇಟ್ ಮಾಡತ್ತಾನ ಅಣ್ಣ ಏನು ತೋತಿ ಅಣ್ಣ ನೀ ಚಿಕನ್ ಯಪ್ಪ ಇದು ತಿನ್ನು ಪನ್ನೀರು ಇದು ಮಶ್ರೂಮ್ ಚಿಕನ್ ಅಂತಿ ಚಿನ್ನಿ ಅವ್ನು ನೋಡಿದ್ರೆ ಆ್ಯಕ್ಟಿಂಗ್ ಹಿಂಗಂತ ಓ ಇದು ಚೀಸ್ ಬಾಲ್ಸ್ ಇದು ಚೀಸ್ ಪಕೋಡ ಓಕೆ ಇದು ಪಾಪಡ ಇದು ನೋಡ್ರಿ ವಾಟೆ ಇರ್ಲಾರ ಸಂಬಂಧ ಕ್ಯಾಬೇಜ್ದಾಗ ಹಾಕಿ ಕಳ್ಸ್ಯಾರ ಅವ್ರು ಸುಮ್ಮ ಒಂಥರ ಡೆಕೋರೇಟಿವ್ ಅದು ಮತ್ತೆ ಕಮ್ಮಿ ಆಗ್ಬಿಟ್ಟು ಅದೇ ಎತ್ರಿ ಸುಡಾತ ಅನ್ಸಾತೈತಿ ಪನ್ನೀರ್ ಚೀಸ್ ಬಾಲ್ ಇದು ವಾವ್ ಇನ್ನೂ ಟೇಸ್ಟ್ ಮಾಡೋಣ ಮಸ್ತ್ ಖತರ್ನಾಕ್ ಐತ್ರಿ ಚೀಸ್ ಬಾಲ್ ಅಂತೂ ತಿಂದು ಬ್ಯಾಸರ ಆಗೈತಪ್ಪ ಮತ್ತು ಇದು ಏನೋ ತರ್ಸನ್ರಿಪ್ಪ ಇದೇನ್ರಿ ಇದು ಮಲಾಯಿ ರೊಟ್ಟಿ ಅದ್ರೊಳಗೆ ಏನಿರ್ತೈತಿ ಮಲಾಯಿ ಅಂದ್ರೆ ಎಂತದ ಹೌದಾ ಮಲಾಯಿ ಇರ್ತೈತಿ ಓಕೆ ಹಿಂಗಿರ್ತದ ಇದು ಮೊಸರು ಚಟ್ನಿ ಹಾಕ್ದಂಗೆ ಕಳ್ಸ್ಯಾರ ಮಲಾಯಿಲಿ ಮೊಸರು ಹೆಂಗೈತಿ ಚಲೋ ಐತಿ ಎಸ್ ಇಲ್ಲಿ ಬತ್ತು ನೋಡ್ರಿ ನಮ್ದು ಶೇವ್ ಬಜ್ಜಿ ಇಲ್ಲಿ ಫೇಮಸ್ ಇದು ಶೇವ್ ಬಜ್ಜಿ ಈ ದಾಬಾದು ಫೇಮಸ್ ಇರ್ತಾರ ಎಸ್ ಇಲ್ಲಿ ಬತ್ರಿ ಪನೀರ್ ಏನದು ಏನಾದ್ರು ಒಟ್ಟು ಪನ್ನೀರ್ದು ಏನೋ ತರಿಸಿವ ಅಂದ್ರೆ ಇದು ಮಸ್ತ್ ಇರ್ತೈತಿ ಗಣೇಶ್ ನಾಲ್ಕು ಹಾಕಿರ್ತಾರೆ ಅವರು ಬಟ್ ಅಲ್ಲಿ ಮಸ್ತ್ ಇತ್ತಲ್ಲ ಸೂರತ್ ಒಳಗಿಂದ ಪನ್ನೀರ್ ಊಟ ಭಾರಿ ಇತ್ತಲ್ಲಿ ಚಲೋ ಐತೆ ಆದ್ರೂ ಇಲ್ಲಿ ಮಸ್ತ್ ಇತ್ತು ಸೂಪರ್ ಐತಿ ಶೇವ್ ಭಾಜಿ ಮಸ್ತ್ ಐತಿ ಅಲ್ಲ ಶೇವ್ ಭಾಜಿ ಚಲೋ ಐತಲ್ಲ ಪನ್ನೀರ್ ಓಕೆ ಹೌದು ಪನ್ನೀರ್ ಓಕೆ ಪನ್ನೀರ್ ಸ್ವಲ್ಪ ಸ್ಪೈಸಿ ಆಗೈತಿ ಅದೇ ಬರೀ ಮಸಾಲೆ ಹತ್ತಾಗ್ತದೆ ಅದು ಪ್ರಾಬ್ಲಮ್ ಎಸ್ ಇಲ್ಲಿ ಬರ್ತಾರೆ ನಮ್ದು ಮಸಾಲ ರೈಸ್ ಜೀರಾ ರೈಸ್ ಭಾಳ ಒಣ ಹತ್ತೈತ್ರಿ ಅದಕ್ಕೆ ಶೇಂಗಾ ಹಾಕ್ಯಾಡ್ಲಿಪ್ಪ ಶೇಂಗಾ ಹಾಕ್ಯಾಡ್ಲಿ ಏ ಸಾಕ್ಬಿಡು ಸಾಕು ನಾನು ಚಲೋ ಐತಿ ಚಲೋ ಐತೆನಾ ನಿಂದ್ರ ನಾ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಶೇಂಗಾ ಹಾಕ್ಯಾರಿ ಮುಗೀತು ನಾನು ಶೇಂಗಾ ಹಾಕಿದ್ರೆ ಮುಗೀತು ಏನು ಹಾಕ್ಲಿ ಬಿಡ್ಲಿ ಅವ ನೋಡ್ರಿಲಿಕ್ಕೆ ಶೇಂಗಾ ಹರಿಸ್ ಕೊಡತ್ತವ ತಿನ್ನಲಿ ತಿನ್ನ ಹಂಗಾಗಿ ಇರ್ಲಿ ತಿನ್ನೇನು ಆಯ್ತು ರೀ ಊಟ ಮಸ್ತ್ ಆಗಿತ್ತು ಜಬರ್ದಸ್ತ್ ಇತ್ತು ಶೇವ್ ಭಾಜಿ ಹತ್ರ ಇದು ಫೇವ್ರೇಟ್ ಐತಿ ಫೇಮಸ್ ಐತಿ ಶೇವ್ ಭಾಜಿ ಭಾಳ ಫೇಮಸ್ ಐತಿ ಮಸ್ತ್ ಆಗೈತಿ ಊಟ ಜಬರ್ದಸ್ತ್ ಆತ ನೋಡ್ರಿ ಹೋಗೋಣತ್ತಿ ಬಂದೆ ನೋಡ್ರಿ ಈಗ ಬಂದಿವ್ರಪ್ಪ ಹೊಟ್ಟೆ ಫುಲ್ ಆತ್ರಿ ಎದಕ್ಕೆ ಬೇಕು ಬಟ್ಲಿ ಕುಡಿಯಾಕ ಮಮ್ಮ ಎಸ್ ಬಂದೇವ್ರಿಪ್ಪ ಮಸ್ತ್ ತಿನ್ಲಿರಿ ತಿಂದು ಬಂದ್ಲು ಮಸ್ತ್ ತಿಂದು ಬಂದಿ ಅಂದೆ ಮಸ್ತ್ ತಿಂದಿರಪ್ಪ ಮಸ್ತ್ ಇತ್ತು ಪಿಂಟ್ಯಾಗ ನಾನ್ ವೆಜ್ ಬೇಕಾಗಿತ್ತು ಒಟ್ಟು ನನಗೆ ಗೊತ್ತಿರಲಿಲ್ಲ ಅಲ್ಲಿ ವೆಜ್ ಅಷ್ಟೇ ಸಿಗುತ್ತೆ ಅಂತ ಹೇಳಿ ಇರಲಿ ನೆಕ್ಸ್ಟ್ ಟೈಮ್ ಹೋಗಿ ಪಿಂಟೆ ತಿಂದು ಬಂದ ನಾನು ಎಲ್ಲ ತಿಂದು ಬಂದ ನಮಗೂ ತಿಳಿಸ್ಕೊಟ್ಟಿಲ್ಲ ಅಲ್ಲಿ ನಾನ್ ವೆಜ್ ಬೇಕಾಗಿತ್ತು ನೆಕ್ಸ್ಟ್ ಟೈಮ್ ಹೋಗಿ ಪಿಂಟೆ ನಾವು ಇವ್ರು ಯಾರು ತಿನ್ನೋದಿಲ್ರಿ ಅದಕ್ಕೆ ಇಲ್ಲ ಈ ಸರ್ತಿ ತಿಂತೀನಿ ಹಾಯ್ ಓಹೋ ನೋಡ್ರಿ ಇಲ್ಲಿ ತಿರುಗಿ ಶೇಂಗಾ ಹೋಳಿಗೆ ರೆಡಿ ಆದ್ರಿ ನಮ್ಮ ಹೇ ಜೋರೈತಿ ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ತಂದಾಗ ಹಬ್ಬ ಅನಿಸುತ್ತೆ ಯಾಕವೆ ಇಲ್ಲಾಂದ್ರೆ ಹಬ್ಬನೇ ಅನಿಸೋದಿಲ್ರಿ ಏನು ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ಬೇಕು ಸಂಕ್ರಾಂತಿ ದಿನ
ಮಸ್ತ್ ಹಾಕ್ತಿದ್ವ ಇಷ್ಟೊತ್ತಿಗೆ ನಿಮ್ಮ ಹತ್ರ ಬರೀ ಟಿವಿ ಹಾಕಿ ಬರೋಕ್ಕೆ ಮಕ್ಳಿದ್ರು ಒಟ್ಟಾವ ಏನು ಮಾಡಿರ್ತಾರೆ. ಪುಲಾವ್ ಮಾಡೀನಿ ಇವತ್ತು. ವೆಜ್ ಪುಲಾವ್ ಮಾಡೀನಿ ನಾನು ಇವತ್ತು. ಚಿನ್ನು ವೆಜ್ ಪುಲಾವ್ ಮಾಡೀನಿ ನಾನು ನಿನಗೋಸ್ಕರ ಇವತ್ತು. ಗೊತ್ತ ಮಸ್ತ್ ಮಾಡೀನಿ, ಟೇಸ್ಟ್ ಮಾಡಿ ಹೇಳಿ. ಇವತ್ತು ಹೇಳ್ತೀನಿ ಫುಲ್ ಹೊಟ್ಟೆ ತುಂಬೈತಿ. ನಮ್ಮ ದೋಸ್ತರ ಇದು ತಿಂದ್ರೆ ಏನು ಬೇಳೆ ಒಂದು ಚಮಚನ ಹೋಗಿಲ್ಲ ನೋಡ್ರಪ್ಪ. ಬೇಳೆ ಹೇಳ್ತೀನಿ ಕುದಿ ಒಂದಾಗತ್ತ. ಲೇಟಾಗಿ ಊಟ ಮಾಡಿದ್ದೀವಲ್ಲ, ಮಸ್ತ್ ಹೊಟ್ಟೆ ತುಂಬೈತಿ. ಲೇಟಾಗಿ ಊಟ ಮಾಡಲ್ಲ ಹಾಂ ಹೌದು. ಅದಕ್ರಿಪ್ಪ ಪುಲಾವ್ ಮಾಡೀನಿ ತಿನ್ನು ಮಸ್ತ್ ಒಟಾಣಿ ಹಾಕಿ. ಓಕೆ ವಾ 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 ಪಾಪಡ ಮಸ್ತ್ ಪಾಪಡ ರೀ. ಪಲಾವ್ ಇದು ಯಾರಿಗೆ ನನಗೆ ಮತ್ತು ಪಾಪಡ ಎಲ್ಲೋ ಇಟ್ಕೋತೀನಿ ಪಾಪಡ. ಓಹ್ ಪಾಪಡ ಪಾಪಡ ಪಡ 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 ಮಸ್ತ್ ನೋಡುತ್ತೆ. ಲೆಟ್ ಮೀ ಫಸ್ಟ್ ಟೇಸ್ಟ್ ಹೇರ್ ಓನ್ಲಿ ಗೈಸ್. ಲೆಟ್ ಟೇಸ್ಟ್ ಹೌ ಇಟ್ ಈಸ್. ಏನೇ ಹೇಳ್ರಿ ನಮ್ಮ ಮನ್ಯಾಗ ಪಲಾವ್ ಮಸ್ತ್ ಮಾಡ್ತಾರೆ ಇಬ್ಬರು. ಈಗಲಿ ಚಿನ್ನಿ ನಾವು ಇದು ದಾಬಾ ತಿಂದಿದ್ದಕ್ಕಿಂತ 10 ಪಟ್ಟು ಮಸ್ತ್ ಆಗೈತೆ. ಅಲ್ಟಿಮೇಟ್ ಆಗೈತ್ರಿ. ಬೆಂಕಿ ನಾವು ಅಂದ್ರೆ ಯಾರು ಮಸ್ತ್ ಮಸ್ತ್ ಮಸ್ತ್. ಈಗ ತಿನ್ನೋಣ ಮೊದಲ ಬಾಲ ಬಾಲ. ಏನಾತ ಹೌದು ನಾವು ಸ್ವಲ್ಪ ಕೊಡೋದು. ಹತ್ತಿರಿ ಹೌದ್ರಿ ನಮಗೂ ಹತ್ತಿರಿ. ಹೌದು ಸ್ವಲ್ಪ ಸ್ವಲ್ಪ ಹಚ್ಕೋರಿ ಹಚ್ಚ್ರಿ. ಭಾಳ ತಿನ್ನಬಾರ್ದು, ಅಸಿಡಿಟಿ ಆಗುತ್ತೆ. ಅಸಿಡಿಟಿ ಆಗುತ್ತಾ? ಎಸ್. ಓಕೆ ಆಯ್ತ್ರಿ. ಊಟ ಗೀಟ ಎಲ್ಲ ಮಾಡಿದ್ವಿ. ಇದ್ರ ಏನೋ ನೋಡ್ಲಿಕ್ಕತ್ತಾನ ನನಗೆ ನಿದ್ದೆ ಬರತೈತಿ ಫುಲ್. ಇಲ್ಲೋಗಿ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಏನು ನನಗೆ ಆಯ್ತ್ರಿ. ಐ ಹೋಪ್ ನಿಮಗೆ ನಮ್ಮ ಲಾಗ್ ಇಷ್ಟ ಆಗತ್ತೆ ಅನ್ಕೋತೀವಿ. ನಿಮ್ಮ ಏನು ಸಜೆಷನ್ಸ್ ಇದ್ದಾರೆ ಹೇಳ್ರಿ. ಲಾಗ್ ಇಷ್ಟ ಆಗುತ್ತೆ ತಿಳಿಸ್ರಿ. ಸೊ ಈ ಲಾಗ್ ನಾವು ಇಲ್ಲಿಗೆ ಏನು ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಲಾಗ್ದಾಗ ಬಾಯ್ ಗುಡ್ ನೈಟ್. ಮಸ್ತ್ ಮಜಾ ಮಾಡ್ಕೋತೀವಿ. ಖುಷಿಯಾಗಿರಿ. ನಾಳೆ ಸಿಗೋಣ. ಬಾಯ್.